ಯಾವ ಸ್ಕ್ಯಾನಿಂಗ್ ಬಂದಿದ್ದೀರಾ? 5 ತಿಂಗಳು ಸ್ಕ್ಯಾನಿಂಗ್ 5 ತಿಂಗಳ ಸ್ಕ್ಯಾನಿಂಗ್, ಅನಾಮಲಿ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ಈಗ 5 ತಿಂಗಳು ಪ್ರೆಗ್ನೆನ್ಸಿ ಆಗಿದೆ. ಆಗಿದೆ. ಸೊ ಖುಷಿ ಆಗಿದ್ದೀರಾ ನೀವು ಇವಾಗ? ಖುಷಿಯಾಗಿದೆ. ಸೊ ಈಗ ಏನಂತ ಹೇಳ್ತೀರಾ ನಮ್ಮ ಹಾಸ್ಪಿಟಲ್ ಬಗ್ಗೆ? ಹೇಗಿದ್ದಾರೆ ಡಾಕ್ಟರ್? ಹೇಗಿದ್ದಾರೆ? ಅವ್ರ ಚೆನ್ನಾಗಿ ಕೈಗುಣ ನೋಡ್ತಾರೆ. ಹೇಗಿದೆ? ಚೆನ್ನಾಗಿದೆ, ಕೈಗುಣ ಚೆನ್ನಾಗಿದೆ. ಎಲ್ಗೂ ಹೋಗಿಲ್ಲ, ಹೇಳಿದ್ರು ನಮ್ಮ ಅತ್ತೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಎಲ್ಲೂ ತೋರಿಸ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ಇಲ್ಲಿ ತೋರಿಸ್ಕೊಂಡಿರೋದು. ಚೆನ್ನಾಗಿ ನೋಡ್ತಾ ಇದ್ದಾರೆ, ಚೆನ್ನಾಗಿ ನೋಡ್ತಾರೆ. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 2 ವರ್ಷ ಆಗಿತ್ತು. 2 ವರ್ಷ ಆಗಿತ್ತು. ಟ್ರೈ ಮಾಡಿದ್ರಾ 2 ವರ್ಷದ? ಟ್ರೈ ಮಾಡಿದ್ವಿ, ಎಲ್ಗೂ ಹೋಗಿಲ್ಲ, ಇದೇ ಫಸ್ಟ್. ಹೇಗಾಯ್ತು ನಿಮ್ಗೆ? ನಮ್ಗೆ ನ್ಯಾಚುರಲ್ ಆಗಿ ಏನ್ ಕೊಟ್ಟಿದ್ರು ಡಾಕ್ಟರ್ ನಿಮ್ಗೆ ನ್ಯಾಚುರಲಿ ಆಗ್ಲಿಕ್ಕೆ? ಏನ್ ಕೊಟ್ಟಿರ್ಲಿಲ್ಲ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಟ್ರೀಟ್ಮೆಂಟ್ ಕೊಟ್ಟಿದ್ರು. ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ಕೊಟ್ಟಿದ್ರು, ನ್ಯಾಚುರಲಿ ಆಗಿತ್ತು. ಹೇಗೆ ನಮ್ಮ ಹಾಸ್ಪಿಟಲ್ ಹೇಗಿದೆ? ಡಾಕ್ಟರ್ಸ್ ಹೇಗಿದ್ದಾರೆ? ಎಲ್ಲರೂ ಓಕೆ, ಚೆನ್ನಾಗಿದ್ದಾರೆ. ಖರ್ಚು ಪರವಾಗಿಲ್ಲ, ಖರ್ಚು ಕಮ್ಮಿನೇ, ಅಷ್ಟೊಂದೇನಿಲ್ಲ, ನ್ಯಾಚುರಲ್ ಅಲ್ಲ, ಅದಕ್ಕೋಸ್ಕರ. ಓಕೆ ಓಕೆ. ನಿಮ್ಗೆ ರೆಫರ್ ಮಾಡಿದ್ರಲ್ಲ ಅವರು, ಅವ್ರಿಗೂ ಮಗು ಆಗಿತ್ತ ನಮ್ಮ ಹಾಸ್ಪಿಟ್ಲಲ್ಲಿ? ಆಗಿತ್ತು. ಎಷ್ಟು ವರ್ಷ ಆಗಿತ್ತಂತೆ ಅವ್ರಿಗೆ ಮಗು ಆಗ್ಲಾ? 15 ವರ್ಷ ಆಗಿತ್ತು. 15 ವರ್ಷ ಆಗಿತ್ತು. ಸೊ ಅವ್ರು ಇಲ್ಲಿಗೆ ಹೋಗಿ ಅಂತ ಹೇಳಿದ್ದು, ಅದಕ್ಕೋಸ್ಕರ ಓಕೆ ಅಂದಿದ್ದಕ್ಕೆ. ಓಕೆ. ಈಗ ನೀವು ಮಕ್ಳಿರ್ಲಾರ್ದವ್ರಿಗೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಮಕ್ಳು ಇಲ್ದಾದ್ರಿಗೆ ಬಂದು ಇಲ್ಲಿ ತೋರಿಸ್ಕೊಳ್ರಿ, ಒಳ್ಳೆ ಹಾಸ್ಪಿಟ್ಲು, ಚೆನ್ನಾಗಿ ನೋಡ್ತಾರೆ. ಇಲ್ಲಿ ಬರ್ರಿ ಅಂದ್ರೆ ಎಲ್ಲಿ ಬರ್ಬೇಕು? ವರ್ಧನ್ ಹಾಸ್ಪಿಟಲ್. ಹೇಗಿದೆ ಡಾಕ್ಟರ್ದ ಕೈ ಗುಣ? ಚೆನ್ನಾಗಿದೆ. ಚೆನ್ನಾಗಿದೆ, ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀವಿ. ಓಕೆ. ಮತ್ತೆ ಯಾರನ್ನಾದ್ರೂ ರೆಫರ್ ಮಾಡ್ತೀರಾ ನೀವು ಹಾಸ್ಪಿಟಲ್? ಮಾಡ್ತೀವಿ. ಯಾಕೆ ಮಾಡ್ತೀರಾ? ಚೆನ್ನಾಗಿ ನೋಡ್ತಾರಲ್ಲ, ಚೆನ್ನಾಗಿ ನೋಡ್ತಾರಂತ. ಗ್ಯಾರಂಟಿ. ಓಕೆ. ಒಂದು ಹೆಲ್ದಿ ಮಗು, ಆರೋಗ್ಯವಾಗಿ ಮಗು ನಿಮ್ಗೆ ಹುಟ್ಲಿ, ಆದಷ್ಟು ಬೇಗ ನಾರ್ಮಲ್ ಡೆಲಿವರಿ ಆಗಲಿ, ಖುಷಿಯಾಗಿರ್ರಿ. ಥ್ಯಾಂಕ್ ಯು. ನಿಮ್ಮ ಫೀಡ್ಬ್ಯಾಕು ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು.